ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಬೆಳಗಾವಿನಲ್ಲಿ ಶಿವಂ ಅಸೋಸಿಯೇಟ್ಗೆ ಸಂಬಂಧಪಟ್ಟಂತಹ ಸಂಸ್ಥೆ ಇದೆ, ಇವರು 4,600 ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ. 35,000 ಜನರಿಂದ ಇನ್ವೆಸ್ಟ್ ಮಾಡಿಸ್ಕೊಂಡು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇದನ್ನ ಇನ್ವೆಸ್ಟ್ ಮಾಡ್ತೀವಿ, ಮನಿ ಡಬಲಿಂಗು, 36% ಇಂಟ್ರೆಸ್ಟ್ ಕೊಡ್ತೀವಿ. ಯಾವ ಬ್ಯಾಂಕ್ ಸಮೇತ ಕೂಡ ಅಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಕ್ಕಾಗಲ್ಲ. ಬ್ಯಾಂಕ್ 8ರಿಂದ 9% ಮಾತ್ರ ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. ಇವರು 36% ಕೊಡ್ತೀವಿ ಅಂತ ಹೇಳಿ ಇದು ಮಾಡಿದ್ರು. ಈ ಸ್ಕ್ಯಾಮ್ ಯಾವ ತರ ಎಲ್ಲ ಹೊರಗೆ ಬಂತಂದ್ರೆ, ಜಬೀಲ್ ಅನ್ನೋ ವ್ಯಕ್ತಿ ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ, ಅವನಿಗೆ ಅದರಿಂದ ತೊಂದರೆ ಆಗಿರುತ್ತೆ. ಆದ ಕಾರಣ ಬೆಳಗಾಂನ ಡಿಸಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಮೊಹಮ್ಮದ್ ರೋಷನ್ ಇರ್ತಾರೆ, ಅವರು ತನ್ನ ಕೆಳಗಿರ್ತಕ್ಕಂಥ ಸಹಾಯಕ ಡಿಸಿ ಇನ್ನೊಬ್ರು ಇರ್ತಾರೆ, ಶ್ರವಣ್ ನಾಯಕ್ ಅಂತ, ಅವರನ್ನ ಕಳಿಸಿ DCM ಸೂಚನೆ ಮೇರೆಗೆ ಅವರನ್ನ ಕಳಿಸಿ ಅಲ್ಲಿ ಏನಾಗ್ತಿದೆ ವ್ಯವಹಾರಗಳಂತ ತಿಳ್ಕೊಂಬನ್ನಿ ಅಂತ ಕೇಳಿದಾಗ ಅವ್ರ ಮನೆಯ ನಿನ್ನೆ ಇವತ್ತು ರೈಡ್ ಮಾಡಿದಾಗ ಅಲ್ಲಿ 4,600 ಕೋಟಿ ಸ್ಕ್ಯಾಮ್ ಹೊರಗಡೆ ಬಂದಿದೆ. ಇವರು ಮೂಲತಃ ಬೆಳಗಾಂನವರೇ. 2022ರಲ್ಲಿ ಇವರು SN ಪ್ರೊಡಕ್ಷನ್ ಅಂತ ಇದೆ, ಸಿನಿಮಾ ಪ್ರೊಡಕ್ಷನ್. ಅದರಲ್ಲಿ ಒಂದು ಚಾಂಪಿಯನ್ ಅಂತ ಮೂವಿ ಬಂದಿತ್ತು, ಅದನ್ನ ಕೂಡ ರಿಲೀಸ್ ಆಗಿದೆ. ಬಟ್ ನಾನು ಕೇಳ್ಪಟ್ಟಿಲ್ಲ, ಇದೆ ಮೊದಲ ಬಾರಿಗೆ ನಾನು ಕೇಳ್ಪಡ್ತಾ ಇರೋದು. ಅದಾದ ನಂತರ ಇವನು ಕೆಲವು ಪ್ರೋಗ್ರಾಮ್ಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಈ ಕರ್ನಾಟಕದಂತ 224 ಸೀಟ್ಗಳನ್ನ ನಾನು ಗೆದ್ಬಿಟ್ಟು ನಾನು ನಾಳೆನೆ CM ಆಗ್ಬೋದು, ಅದೇ ರೀತಿ ನನ್ನ ಹಿಂದೆ 15,000 ಬಂದೂಕುದಾರರಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದ. ಇವಾಗ ಆಮೇಲೆ ನನ್ನಂತ ಆದಿಪುರುಷನೇ ಯಾರು ಇಲ್ಲ ಅಂತ ಮಾತಾಡ್ತಾ ಇದ್ದ. ಈಗ ಅರೆಸ್ಟ್ ಆಗಿದ್ದಾನೆ. ಬಡ್ಸ್ ಆಕ್ಟ್ 21 ಮತ್ತೆ KPD ಅಂದ್ರೆ ಕರ್ನಾಟಕ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ ಆಕ್ಟ್ ವತಿಯಿಂದ ಇವನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಇವನನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕು ಇವನಿನ್ನ ಎಷ್ಟು ಇವನ ಹಿಂದೆ ಯಾರ್ಯಾರಿದ್ದಾರೆ, ಇವನು ರಾಜಕಾರಣಿಯ ಲಿಂಕ್ ಏನಾರ ಇದೆಯಾ ಅಥವಾ ಇನ್ಯಾವುದರ ಬೇರೆ ಸ್ಕ್ಯಾಮ್ಗಳಲ್ಲಿ ಇದ್ದಾನ ಅನ್ನೋದು ಇನ್ನು ತನಿಖೆ ಆದ ನಂತರ ಇದೆಲ್ಲ ಗೊತ್ತಾಗುತ್ತೆ. ಇವನ್ನ ಶಿವ ಬಸವನಗರ, ಬೆಳಗಾಂನ ಶಿವ ಬಸವನಗರ ಅನ್ನೋ ಪ್ಲೇಸ್ ಅಲ್ಲಿ 2 ಶಿವಂ ಅಸೋಸಿಯೇಟ್ಸ್ ಕಚೇರಿಗೆ ದಾಳಿ ಮಾಡಿದ್ದು, ಅದೇ ರೀತಿಯಲ್ಲಿ ಅಪಾರ್ಟ್ಮೆಂಟ್, ಇವನಿಗೆ ಸಂಬಂಧಪಟ್ಟ ಲ್ಯಾಪ್ಟಾಪ್ಗಳು, ಬೇರೆ ಬೇರೆ ದಾಖಲಾತಿಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ. ಚರಾಸ್ತಿಗಳಷ್ಟು ಎಲ್ಲವನ್ನ ವಶಪಡಿಸಿಕೊಂಡು ಅಗತ್ಯ ಬಿದ್ದರೆ ಇವನ ಅಕೌಂಟ್ ಕೂಡ ಸೀಜ್ ಮಾಡ್ತೀವಿ ಅಂತ ಈಗೇನು DC ಮಾತಾಡ್ತಾ ಇದ್ದಾರೆ. ಶಿವಂ ಅಸೋಸಿಯೇಷನ್ ಏನಿದೆ ಅದು 2016ರಲ್ಲಿ ಓಪನಿಂಗ್ ಮಾಡ್ತಾನೆ. ಬಟ್ ಇದು RBI ಗೈಡ್ಲೈನ್ಸ್ ಕೂಡ ಫಾಲೋ ಮಾಡ್ತಿಲ್ಲ. ಅದೇ ರೀತಿ ಈ ಜನರಿಗೆ ಆರ್ಮಿ ರಿಟೈರ್ಡ್ ಆದಂತ ಆರ್ಮಿ ಜನರಿಗೆ, ಸಾರ್ವಜನಿಕರಿಗೆ ಇವನು ಹೇಳಿ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ಕೊಂತ ಇದ್ದಾನೆ, ನಿಮ್ಮ ಮನಿ ಡಬಲಿಂಗ್ ಆಗುತ್ತೆ, 36% ಇಂಟ್ರೆಸ್ಟ್ ಸಮೇತ ವಾಪಸ್ ಕೊಡ್ತೀವಿ ವರ್ಷದಲ್ಲಿ. ಯಾವ ಬ್ಯಾಂಕ್ ಸಮೇತ ಕೂಡ ಅಷ್ಟು ಪರ್ಸೆಂಟೇಜ್ ಕೊಡಲ್ಲ. ನೀವು ಜನರಿಗೆ ಜಾಗೃತ ಆಗಬೇಕು. 8ರಿಂದ 10% ಒಳಗಡೆನೆ ಅದು RBI ಗೈಡ್ಲೈನ್ಸ್ ಕೂಡ ಅಷ್ಟೇ ಇದೆ ಇಂಟ್ರೆಸ್ಟ್. ನೀವು 36% ಕೊಡ್ತಾರೆ, 50% ಕೊಡ್ತಾರೆ ಅಂತ ಯಾವುದಕ್ಕೂ ಕೂಡ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಇನ್ನು ಇವನು ರಿಯಲ್ ಎಸ್ಟೇಟ್ ಮತ್ತೆ ಬೇರೆ ಬೇರೆ ಇದ್ರಲ್ಲೂ ಕೂಡ ಇನ್ವೆಸ್ಟ್ ಮಾಡಿದಾನೆ. ಇನ್ನು ತನಿಖೆ ಇನ್ನ ಪೂರ್ಣಗೊಂಡಿಲ್ಲ. ಇದೆಲ್ಲ ಆದ್ಮೇಲೆ ಇವನು ಏನೇನಿನ್ನ ಕಳ್ಳ ವ್ಯವಹಾರಗಳು ಮಾಡಿದ್ದಾನೆ ಎಲ್ಲ ಬಯಲಿಗೆ ಬರುತ್ತೆ. ಇದು ಹೆಚ್ಚು ಕಮ್ಮಿ ಕರ್ನಾಟಕದ ಮಲ್ಯ 9,000 ಕೋಟಿ ಸ್ಕ್ಯಾಮ್ ಆಗ್ತಿದೆ, ಅದಕ್ಕಿಂತ ಜಾಸ್ತಿ ಅಂತ ಹೇಳಲಾಗ್ತಿದೆ. ಹೆಚ್ಚು ಕಮ್ಮಿ ಇವಾಗ 5,000 ಕೋಟಿ ಹತ್ತತ್ರ ಇದೆ. ಇನ್ನು ಇವನ ಗೊತ್ತಿಲ್ಲದೆ ಇರ್ತಕ್ಕಂತ ವ್ಯವಹಾರಗಳು ಈಗ ಬಯಲಿಗೆ ಬರುವ ಚಾನ್ಸ್ ಇದೆ. ಒಟ್ಟು ಈ ಬೆಳಗಾವಿನ ಜನರು ಇವನಿಗೆ ಅಮೌಂಟ್ ಕಟ್ಟು ಬಕ್ರರಾಗಿದ್ದಾರೆ. ಅವರೀಗ ಪಶ್ಚಾತ್ತಾಪ ಪಡ್ತಿದ್ದಾರೆ. ಈ ಅಮೌಂಟ್ ಗೌರ್ಮೆಂಟ್ ಕೂಡ ಸೀಸ್ ಮಾಡುತ್ತೆ. ಇವ್ರ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಆ ಅಮೌಂಟ್ ಕೂಡ ವಾಪಸ್ ಬರೋದಿಲ್ಲ. ಡಾಕ್ಯುಮೆಂಟ್ ತಗೊಂಡು ತೋರಿಸಿದ್ರೇನೆ ನಾವು ಇಂಥದ್ದು ಕಟ್ಟಿದ್ವಿ ಸ್ವಾಮಿ, ನಮ್ಗೆ ಹಿಂಗೆ ಕೊಡ್ಬೇಕಿತ್ತು, 36% ಬಡ್ಡಿ ತೋರಿಸಿ ನಮ್ಗೆ ಈ ತರ ಮೋಸ ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ ಮೇಲೆ ಅದಕ್ಕೂ ಕೋರ್ಟ್ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಅದೆಲ್ಲ ಬಗೆಹರಿದ ಮೇಲೆನೆ ಆ ಅಮೌಂಟ್ ಅನ್ನ ಸಾರ್ವಜನಿಕರಿಗೆ ಯಾರ್ಯಾರು ಮೋಸ ಹೋಗಿದ್ದಾರೆ ಅದು ವಿತ್ ಡಾಕ್ಯುಮೆಂಟ್ ತೋರಿಸಿದ್ರೆ ಮಾತ್ರ ಗೌರ್ಮೆಂಟ್ ಕೂಡ ಸಹಾಯ ಮಾಡುತ್ತೆ. ತನಿಖೆ ಕೈಗೊಂಡಿದ್ದಾರೆ, CID ಕೂಡ ಎಂಟ್ರಿ ಆಗಿದೆ. ಇನ್ನು ಏನೇನೋ ಸತ್ಯ ಬಯಲಿಗೆ ಬರುತ್ತೆ ಅನ್ನೋದ ಮುಂದಿನ ವಿಡಿಯೋದಲ್ಲಿ ತಿಳಿಸಿ. ನಮಸ್ಕಾರ.